ಕನ್ನಡ ಪರ ಹೋರಾಟ ಮಾಡಿರುವಂತ ಹೋರಾಟಗಾರನ ನೋಡಿ 14 ಹೆಂಗ ಬಂಧನಕ್ಕೆ ಇಟ್ಟಿರುವಂತದ್ದು ಎಷ್ಟು ಸರಿ? ಅದು ನೋಡಿ, ಇದು ಹಿಂದೆ ತೆಗಿಲಿಕ್ಕೆ ಬರೋದಕ್ಕಿಂತ ಮುಂದೆ ಬರ್ತೈತಿ. ಅದು ಆಗಿ ಸುಮಾರು 3-4 ವರ್ಷ ಆಗಿರ್ಬೋದು ಅದು. ಸೊ ಅದು ಬಂದಾಗ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಿದೆ. ಈ ಹಂತದಲ್ಲಿ ಕೇಸ್ ಹಾಕ್ದೇನೆ ಇದ್ದಿದ್ರೆ ಮುಗಿತೈತಲ್ಲ ಅನ್ನೋದು ವಿಚಾರವಾಗಿ ಪ್ರಸ್ತಾಪ. ನೋಡಿ, ಅದು ಈಗಾಗಲೇ ಆ ಇಲಾಖೆಯವ್ರು ಹಾಕಿ ಬಿಟ್ಟಿದ್ದಾರೆ. ಇನ್ನಾದ್ರೂ ಸರಿಪಡಿಸೋದು ಹೆಂಗ್ ಅಂತ ನಾವು ಚಿಂತನೆ ಮಾಡ್ತೀವಿ. ಸರ್ವೆ ಹೋರಾಟದ ಬಗ್ಗೆ, ಈಗ ಭಾಷೆಯ ಬಗ್ಗೆ ಹೋರಾಟ ಮಾಡ್ತಕ್ಕಂಥವ್ರನ್ನ ಈ ರೀತಿಯಾಗಿ ನ್ಯಾಯಬಂಧನ ಗೊಳಿಸ್ಬಾರ್ದು. ಈ ವಾಟಾಳ್ ನಾಗರಾಜ್ ಅವರಾಗಿರಲಿ, ಇನ್ನಿತರ ಕನ್ನಡ ಹೋರಾಟಗಾರರ ಕೆಂಗಣಿಗೆ ಗುರಿಯಾಗಿದೆ. ಇಲ್ಲ, ನೋಡೋಣ. ಅದ್ರ ಬಗ್ಗೆ ಕೇಸ್ ಆಗಿದೆ. ಅವ್ರು ಹೇಳೋ ಹಿಂದೆ ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಸೊ ಮುಂದೆ ಅದು ಸರಿ ಮಾಡುವಂತ ಪ್ರಯತ್ನ ಮಾಡೋರು. ಈಗೇನು ಕಾಲು ಮಿಂಚಿಲ್ಲ. ಸರಿ ಮಾಡುವಂತ ಅವಕಾಶಗಳಿದೆ, ಸರಿ ಮಾಡ್ತೀವಿ. ಸರ್, ಈಗ ಎನ್ಡಿಎ ಮೈತ್ರಿಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ Yes, yes. ಅನ್ನುವಂಥದ್ದು ಹೌದು, ಹೌದು, ಆದ್ರೆ ಹೌದು. ಮೊನ್ನೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿ ಅನ್ನುವಂಥದ್ರ ಬಗ್ಗೆ ಪ್ರಸ್ತಾಪ ಮಾಡಿರುವಂಥದ್ದು ಎಲ್ಲೋ ಗೊಂದಲ ಇದೆ. ಆಗ್ಬೋದು, ಇನ್ನೂ ಒಂದು 2 ಹೆಸರು ಬರ್ಬೋದು. ಇನ್ನೂ ಚುನಾವಣೆವರೆಗೆ ಇನ್ನೂ ಒಂದು 2 ಹೆಸರು ಬರ್ಬೋದು. ಯಾರು ಸರ್? ಅವ 2 ಹೆಸರು ಯಾವ ಸರ್? ಮತ್ತೆ ಈ ಹೆಸರು ಇವ್ರು ಯಾರು ಹೇಳಿದ್ರು? ಅವ್ರು ಯಾರ್ಯಾರ ನಾಯಕರು ಹೇಳ್ತಾರ, ಅವ್ರ ಹಂಗೆ ಆಡಕ್ ಗೊತ್ತಾಗೋದು. ಅದನ್ನು ಮಮತಾ ಬ್ಯಾನರ್ಜಿ ಅವ್ರು ಹೇಳಿದ್ರು, ಇದ್ರ ಸಿದ್ದರಾಮಯ್ಯ ಅವ್ರು ಹೇಳಿದ್ರು, ಮತ್ತೆ ಯಾರು ಹೇಳ್ಬೋದು. ಹಂಗೆ ಅದು ಹೋಗುದೇ ಇದೆ. ಸರ್, ಈಗ ರಾಹುಲ್ ಗಾಂಧಿ ಅವರು ಮತ್ತೊಂದು ಯಾತ್ರೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್. ಆ ಯಾತ್ರೆ ಬಗ್ಗೆ ಏನ್ ಹೇಳ್ತಾರೆ? ಒಳ್ಳೇದದು. ಯಾಕಂದ್ರೆ ಭಾರತ್ ಜೋಡೋ ಯಾತ್ರೆ ಬಹಳ ಯಶಸ್ವಿ ಆಗಿದೆ. ಇದು ಒಂದು ಒಳ್ಳೆ ಸಂದೇಶ ಕೊಡ್ಲಿಕ್ಕೆ ಮಾಡಿದ್ರೆ ತಪ್ಪಿಲ್ಲ, ಮಾಡ್ಲಿ. ಆದ್ರೆ ಕನ್ನಡ ಪರ ಹೋರಾಟ ಮಾಡಿರುವಂತ ಹೋರಾಟಗಾರನ 14 ಹೆಂಗ ಬಂಧನಕ್ಕೆ ಇಟ್ಟಿರುವಂಥದ್ದು ಎಷ್ಟು ಸರಿ? ನೋಡಿ, ಇದು ಹಿಂದೆ ತೆಗಿಲಿಕ್ಕೆ ಬರೋದಕ್ಕಿಂತ ಮುಂದೆ ಬರ್ತೈತಿ. ಅದು ಆಗಿ ಸುಮಾರು 3-4 ವರ್ಷ ಆಗಿರ್ಬೋದು ಅದು. ಸೊ ಅದು ಬಂದಾಗ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಿದೆ. ಈ ಹಂತದಲ್ಲಿ ಕೇಸ್ ಹಾಕ್ದೇನೆ ಇದ್ದಿದ್ರೆ ಮುಗಿತೈತಲ್ಲ ಅನ್ನೋದು ವಿಚಾರವಾಗಿ ಪ್ರಸ್ತಾಪ. ನೋಡಿ, ಅದು ಈಗಾಗಲೇ ಆ ಇಲಾಖೆಯವ್ರು ಹಾಕಿ ಬಿಟ್ಟಿದ್ದಾರೆ. ಇನ್ನಾದ್ರೂ ಸರಿಪಡಿಸೋದು ಹೆಂಗ್ ಅಂತ ನಾವು ಚಿಂತನೆ ಮಾಡ್ತೀವಿ. ಸರ್ವೆ ಹೋರಾಟದ ಬಗ್ಗೆ, ಈಗ ಭಾಷೆಯ ಬಗ್ಗೆ ಹೋರಾಟ ಮಾಡ್ತಕ್ಕಂಥವ್ರನ್ನ ಈ ರೀತಿಯಾಗಿ ನ್ಯಾಯಬಂಧನ ಗೊಳಿಸ್ಬಾರ್ದು. ಈ ವಾಟಾಳ್ ನಾಗರಾಜ್ ಅವರಾಗಿರಲಿ, ಇನ್ನಿತರ ಕನ್ನಡ ಹೋರಾಟಗಾರರ ಕೆಂಗಣಿಗೆ ಗುರಿಯಾಗಿದೆ. ಇಲ್ಲ, ನೋಡೋಣ. ಅದ್ರ ಬಗ್ಗೆ ಕೇಸ್ ಆಗಿದೆ. ಅವ್ರು ಹೇಳೋ ಹಿಂದೆ ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಸೊ ಮುಂದೆ ಅದು ಸರಿ ಮಾಡುವಂತ ಪ್ರಯತ್ನ ಮಾಡೋರು. ಈಗೇನು ಕಾಲು ಮಿಂಚಿಲ್ಲ. ಸರಿ ಮಾಡುವಂತ ಅವಕಾಶಗಳಿದೆ, ಸರಿ ಮಾಡ್ತೀವಿ. ಸರ್, ಈಗ ಎನ್ಡಿಎ ಮೈತ್ರಿಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ Yes, yes. ಅನ್ನುವಂಥದ್ದು ಹೌದು, ಹೌದು, ಆದ್ರೆ ಹೌದು. ಮೊನ್ನೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿ ಅನ್ನುವಂಥದ್ರ ಬಗ್ಗೆ ಪ್ರಸ್ತಾಪ ಮಾಡಿರುವಂಥದ್ದು ಎಲ್ಲೋ ಗೊಂದಲ ಇದೆ. ಆಗ್ಬೋದು, ಇನ್ನೂ ಒಂದು 2 ಹೆಸರು ಬರ್ಬೋದು. ಇನ್ನೂ ಚುನಾವಣೆವರೆಗೆ ಇನ್ನೂ ಒಂದು 2 ಹೆಸರು ಬರ್ಬೋದು. ಯಾರು ಸರ್? ಅವ 2 ಹೆಸರು ಯಾವ ಸರ್? ಮತ್ತೆ ಈ ಹೆಸರು ಇವ್ರು ಯಾರು ಹೇಳಿದ್ರು? ಅವ್ರು ಯಾರ್ಯಾರ ನಾಯಕರು ಹೇಳ್ತಾರ, ಅವ್ರ ಹಂಗೆ ಆಡಕ್ ಗೊತ್ತಾಗೋದು. ಅದನ್ನು ಮಮತಾ ಬ್ಯಾನರ್ಜಿ ಅವ್ರು ಹೇಳಿದ್ರು, ಇದ್ರ ಸಿದ್ದರಾಮಯ್ಯ ಅವ್ರು ಹೇಳಿದ್ರು, ಮತ್ತೆ ಯಾರು ಹೇಳ್ಬೋದು. ಹಂಗೆ ಅದು ಹೋಗುದೇ ಇದೆ. ಸರ್, ಈಗ ರಾಹುಲ್ ಗಾಂಧಿ ಅವರು ಮತ್ತೊಂದು ಯಾತ್ರೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್. ಆ ಯಾತ್ರೆ ಬಗ್ಗೆ ಏನ್ ಹೇಳ್ತಾರೆ? ಒಳ್ಳೇದದು. ಯಾಕಂದ್ರೆ ಭಾರತ್ ಜೋಡೋ ಯಾತ್ರೆ ಬಹಳ ಯಶಸ್ವಿ ಆಗಿದೆ. ಇದು ಒಂದು ಒಳ್ಳೆ ಸಂದೇಶ ಕೊಡ್ಲಿಕ್ಕೆ ಮಾಡಿದ್ರೆ ತಪ್ಪಿಲ್ಲ, ಮಾಡ್ಲಿ. ಆದ್ರೆ ಕನ್ನಡ ಪರ ಹೋರಾಟ ಮಾಡಿರುವಂತ ಹೋರಾಟಗಾರನ 14 ಹೆಂಗ ಬಂಧನಕ್ಕೆ ಇಟ್ಟಿರುವಂಥದ್ದು ಎಷ್ಟು ಸರಿ? ನೋಡಿ, ಇದು ಹಿಂದೆ ತೆಗಿಲಿಕ್ಕೆ ಬರೋದಕ್ಕಿಂತ ಮುಂದೆ ಬರ್ತೈತಿ. ಅದು ಆಗಿ ಸುಮಾರು 3-4 ವರ್ಷ ಆಗಿರ್ಬೋದು ಅದು. ಸೊ ಅದು ಬಂದಾಗ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಿದೆ. ಈ ಹಂತದಲ್ಲಿ ಕೇಸ್ ಹಾಕ್ದೇನೆ ಇದ್ದಿದ್ರೆ ಮುಗಿತೈತಲ್ಲ ಅನ್ನೋದು ವಿಚಾರವಾಗಿ ಪ್ರಸ್ತಾಪ. ನೋಡಿ, ಅದು ಈಗಾಗಲೇ ಆ ಇಲಾಖೆಯವ್ರು ಹಾಕಿ ಬಿಟ್ಟಿದ್ದಾರೆ. ಇನ್ನಾದ್ರೂ ಸರಿಪಡಿಸೋದು ಹೆಂಗ್ ಅಂತ ನಾವು ಚಿಂತನೆ ಮಾಡ್ತೀವಿ. ಸರ್ವೆ ಹೋರಾಟದ ಬಗ್ಗೆ, ಈಗ ಭಾಷೆಯ ಬಗ್ಗೆ ಹೋರಾಟ ಮಾಡ್ತಕ್ಕಂಥವ್ರನ್ನ ಈ ರೀತಿಯಾಗಿ ನ್ಯಾಯಬಂಧನ ಗೊಳಿಸ್ಬಾರ್ದು. ಈ ವಾಟಾಳ್ ನಾಗರಾಜ್ ಅವರಾಗಿರಲಿ, ಇನ್ನಿತರ ಕನ್ನಡ ಹೋರಾಟಗಾರರ ಕೆಂಗಣಿಗೆ ಗುರಿಯಾಗಿದೆ. ಇಲ್ಲ, ನೋಡೋಣ. ಅದ್ರ ಬಗ್ಗೆ ಕೇಸ್ ಆಗಿದೆ. ಅವ್ರು ಹೇಳೋ ಹಿಂದೆ ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಸೊ ಮುಂದೆ ಅದು ಸರಿ ಮಾಡುವಂತ ಪ್ರಯತ್ನ ಮಾಡೋರು. ಈಗೇನು ಕಾಲು ಮಿಂಚಿಲ್ಲ. ಸರಿ ಮಾಡುವಂತ ಅವಕಾಶಗಳಿದೆ, ಸರಿ ಮಾಡ್ತೀವಿ. ಸರ್, ಈಗ ಎನ್ಡಿಎ ಮೈತ್ರಿಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ Yes, yes. ಅನ್ನುವಂಥದ್ದು ಹೌದು, ಹೌದು, ಆದ್ರೆ ಹೌದು. ಮೊನ್ನೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿ ಅನ್ನುವಂಥದ್ರ ಬಗ್ಗೆ ಪ್ರಸ್ತಾಪ ಮಾಡಿರುವಂಥದ್ದು ಎಲ್ಲೋ ಗೊಂದಲ ಇದೆ. ಆಗ್ಬೋದು, ಇನ್ನೂ ಒಂದು 2 ಹೆಸರು ಬರ್ಬೋದು. ಇನ್ನೂ ಚುನಾವಣೆವರೆಗೆ ಇನ್ನೂ ಒಂದು 2 ಹೆಸರು ಬರ್ಬೋದು. ಯಾರು ಸರ್? ಅವ 2 ಹೆಸರು ಯಾವ ಸರ್? ಮತ್ತೆ ಈ ಹೆಸರು ಇವ್ರು ಯಾರು ಹೇಳಿದ್ರು? ಅವ್ರು ಯಾರ್ಯಾರ ನಾಯಕರು ಹೇಳ್ತಾರ, ಅವ್ರ ಹಂಗೆ ಆಡಕ್ ಗೊತ್ತಾಗೋದು. ಅದನ್ನು ಮಮತಾ ಬ್ಯಾನರ್ಜಿ ಅವ್ರು ಹೇಳಿದ್ರು, ಇದ್ರ ಸಿದ್ದರಾಮಯ್ಯ ಅವ್ರು ಹೇಳಿದ್ರು, ಮತ್ತೆ ಯಾರು ಹೇಳ್ಬೋದು. ಹಂಗೆ ಅದು ಹೋಗುದೇ ಇದೆ. ಸರ್, ಈಗ ರಾಹುಲ್ ಗಾಂಧಿ ಅವರು ಮತ್ತೊಂದು ಯಾತ್ರೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್. ಆ ಯಾತ್ರೆ ಬಗ್ಗೆ ಏನ್ ಹೇಳ್ತಾರೆ? ಒಳ್ಳೇದದು. ಯಾಕಂದ್ರೆ ಭಾರತ್ ಜೋಡೋ ಯಾತ್ರೆ ಬಹಳ ಯಶಸ್ವಿ ಆಗಿದೆ. ಇದು ಒಂದು ಒಳ್ಳೆ ಸಂದೇಶ ಕೊಡ್ಲಿಕ್ಕೆ ಮಾಡಿದ್ರೆ ತಪ್ಪಿಲ್ಲ, ಮಾಡ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.